ನಾನು ಅಭಿಷೇಕ್ ಶೃಂಗೇರಿ ಎಸ್. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕುಂದಾಪುರ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ, ಜೊತೆಗೆ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಕುಂದಾಪುರ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಕಿಶೋರ್ ಕುಮಾರ್ ಅವರೇ, ಪ್ರಮುಖವಾಗಿ ಉಡುಪಿ ಜಿಲ್ಲಾ ಬಿಜೆಪಿಯ ಸಾರಥಿಯಾಗಿದ್ದೀರಾ, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಹೇಗಿದೆ ಅಧ್ಯಕ್ಷರಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಚೆನ್ನಾಗಿದೆ. ಸಂಘಟನಾತ್ಮಕವಾಗಿ ನಮ್ದೊಂದು ಬಹಳ ಗಟ್ಟಿ ಇರುವಂತಹ ಜಿಲ್ಲೆ. ಇಡೀ ರಾಜ್ಯದಲ್ಲಿ ನಮ್ಮಲ್ಲಿರುವಂತ ಸಂಪೂರ್ಣ ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಂತ ಏಕೈಕ ರಾಜ್ಯ ಕರ್ನಾಟಕದಲ್ಲಿ ಇದ್ದದಿದ್ರೆ ಅದು ಉಡುಪಿ. ಹಾಗಾಗಿ ಸಂಘಟನಾತ್ಮಕವಾಗಿ ನಾವು ಬಹಳ ಗಟ್ಟಿ ಇರುವಂತಹ ಜಿಲ್ಲೆ. ಗಟ್ಟಿ ಜಿಲ್ಲೆಯಲ್ಲಿ ಒಬ್ಬ ನನ್ನನ್ನು ಅಧ್ಯಕ್ಷನಾಗಿ ಪಕ್ಷ ಆಯ್ಕೆ ಮಾಡಿದೆ. ತುಂಬಾ ಖುಷಿ. ಈಗ ಸಂಘಟನಾತ್ಮಕವಾಗಿ ಗಟ್ಟಿ ಇರುವ ಜಿಲ್ಲೆಗೂ ಗಟ್ಟಿ ಇರದ ಜಿಲ್ಲೆಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆ ಮಾಡಬೇಕಾಗತ್ತೆ. ಉಡುಪಿ ಅಂತ ಬಂದಾಗ ಬಿಜೆಪಿಯ ಭದ್ರಕೋಟೆ, ಹಿಂದುತ್ವ ಭದ್ರಕೋಟೆ ಸಂಘಟನೆ ಗಟ್ಟಿ ಇರುವಂತದ್ದು ಎಲ್ಲದೂ ಓಕೆ. ಆದ್ರೆ ಇಲ್ಲಿ ಈ ಗಟ್ಟಿ ಇದ್ದ ಸಂದರ್ಭದಲ್ಲಿ ಕೂಡ ಮನಸ್ತಾಪಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಹಾಗಾದ್ರೆ ಕಿಶೋರ್ ಕುಮಾರ್ ಅವರಿಗೆ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವ ಒಂದು ಸವಾಲಿದೆಯಾ? ಮನಸ್ತಾಪ ಬರ್ಲಿಕ್ಕೆ ಗಟ್ಟಿ ಇರ್ಬೇಕಂತೇಳಿ ಹೇಳಿಲ್ಲ. ಎಲ್ಲಿ ನಮ್ ಶಕ್ತಿ ಇಲ್ಲ ಅಲ್ಲಿಯೂ ಕೂಡ ಮನಸ್ತಾಪಗಳು ಇದ್ದೇ ಇರ್ತದೆ. ಸೊ ಮನಸ್ತಾಪಕ್ಕೂ ಸಂಘಟನೆಗೂ ಸಂಬಂಧ ಇಲ್ಲ. ಅದು ವ್ಯಕ್ತಿಗತವಾಗಿ ಆಗುವಂತಹ ಪ್ರತಿಷ್ಠೆಯ ಕಾರಣಕ್ಕಾಗಿ ಬರುವಂತ ಮನಸ್ತಾಪಗಳು ಎಲ್ಲ ಕಡೆ, ಅದು ಉಡುಪಿ ಜಿಲ್ಲೆ ಅಂತೇಳಿ ಹೇಳಿಯಲ್ಲ, ಎಲ್ಲ ಕಡೆಯೂ ಕಾಣ್ಲಿಕ್ಕೆ ಸಿಗ್ತದೆ. ಆದ್ರೆ ಹೇಗಿರುತ್ತಂದ್ರೆ, ಈಗ ನೀವು ಹೇಳಿದ್ರಿ ಅದು ಹೋಗ್ತೀವಿ. ಆದ್ರೆ ಈಗ ಗಟ್ಟಿ ಅಂತ ನನ್ನ ಪದವನ್ನು ಬಳಸಿ, ಯಾಕಂದ್ರೆ ಈಗ ಉಡುಪಿ ಜಿಲ್ಲೆ ಅಂತ ಬಂದಾಗ ನಾಯಕರುಗಳು ಕೂಡ ಹೆಚ್ಚಿನದಾಗಿರುವಂತದ್ದು. ಏನು ಕಡಿಮೆ ನಾಯಕರಿಲ್ಲ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. 5-5 ಶಾಸಕರುಗಳಿರುವಂತದ್ದು, 5-5 ಮಾಜಿ ಶಾಸಕರುಗಳಿದ್ದಾರೆ, ಸಂಸದರಿದ್ದಾರೆ, ಮಾಜಿ ಸಂಸದರು, ಸಚಿವರು ಎಲ್ಲರೂ ಇದ್ದಾರೆ. ಹಾಗಾಗಿ ಒಂದು ಸಂಘಟನಾತ್ಮಕವಾಗಿ ಗಟ್ಟಿ ಇದೆ, ನಾಯಕರುಗಳು ಗಟ್ಟಿ ಇದ್ದಾರೆ. ಹೀಗಾಗಿ ಸಂಘಟನೆ ನಿಮ್ಗೇನು ಕಷ್ಟ ಆಗಲ್ಲ. ಆದ್ರೆ ಎಲ್ಲಾ ನಾಯಕರನ್ನ ಒಟ್ಟಿಗೆ ತಗೊಂಡು ಹೋಗಕ್ಕೆ ಕಷ್ಟ ಆಗತ್ತಾ ಕೇಳಿರುವುದು? ಇಲ್ಲ, ಹಾಗೇನಿಲ್ಲ. ಹೋಗ್ತಾ ಇದ್ದೇವಲ್ಲ, ಈಗ ಒಟ್ಟಿಗೆ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಏನು ಭಿನ್ನಮತಗಳಿಲ್ಲ. ಭಿನ್ನಮತಗಳು ಆದಾಗ ಅದಕ್ಕೆ ಬೇಕಾದಂತ ಶಿಸ್ತು ಕ್ರಮವನ್ನ ಪಕ್ಷ ಕೈಗೊಂಡಿದೆ, ನಡೀತಾ ಇರ್ತದೆ. ಇಷ್ಟವರೆಗೂ ನಾನು ಅಧ್ಯಕ್ಷನಾದ ಮೇಲೆ ಅಲ್ಲಿ ಭಿನ್ನಮತ ಇದೆ, ಇಲ್ಲಿ ಭಿನ್ನಮತ ಇದೆ ಅಂತೇಳಿ ಹೇಳುವಂತದ್ದು ಏನು ಕಾಣ್ತಾ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ 5 ಜನ ಶಾಸಕರು, 2 ಜನ ಸಂಸದರು ನಮ್ಗಿದ್ದಾರೆ. ಶಿವಮೊಗ್ಗದ ಸಂಸದರು, ಬೈಂದೂರು ಕ್ಷೇತ್ರ ಬರೋದ್ರಿಂದ ಅವರು ನಮ್ಗೆ ಸಂಸದರು. 2 ಸಂಸದರು, 5 ಶಾಸಕರು, ಮಾಜಿ ಶಾಸಕರು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಕಾರ್ಯಕರ್ತರು, ಪದಾಧಿಕಾರಿ ಎಲ್ಲ ಜೊತೆಯಾಗಿ ಹೋಗ್ತಾ ಇದ್ದಾರೆ. ಸರ್, ಈಗ ಅಧ್ಯಕ್ಷ ಅಂತ ಬಂದಾಗ ಒಬ್ಬರೊಬ್ಬರು ಅಧ್ಯಕ್ಷರು ಒಂದೊಂದೇ ರೀತಿಯಲ್ಲಿ ಸಂಘಟನೆಯನ್ನ ಮಾಡ್ತಾರೆ. ಹಾಗೆ ಕಿಶೋರ್ ಕುಮಾರ್ ಅವರು ಅಧ್ಯಕ್ಷರಾದ ನಂತರ ಯಾವ ರೀತಿಯಾದ ಸಂಘಟನೆ ಮಾಡ್ತಾ ಇದ್ದಾರೆ? ಇಲ್ಲ, ಈಗ ನೋಡಿ, ಮುಂಚೆ ಪಕ್ಷದ ನಿಯಮಗಳು ಹೇಗಿತ್ತಂತೇಳಿ ಹೇಳಿದ್ರೆ, ಯಾವುದೋ ಒಂದು ಹೋರಾಟವನ್ನು ಮಾಡಬೇಕಾದಾಗ ಸ್ಥಳೀಯ ಇಶ್ಯೂಸ್ ಅನ್ನ ತಗೊಂಡು ಹೋರಾಟವನ್ನು ಮಾಡಬೇಕಿತ್ತು. ಇವತ್ತು ಹಾಗಿಲ್ಲ. ಇವತ್ತು ಯಾವ ಹೋರಾಟವನ್ನು ಮಾಡಬೇಕಾದ್ರೂ ಕೂಡ ಅದು ರಾಜ್ಯ ಅಥವಾ ಕೇಂದ್ರದ ಸೂಚನೆ ನಮ್ಗಿರ್ತದೆ. ಆ ಸೂಚನೆಯ ಮೇರೆಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಸ್ಥಳೀಯ ಇಶ್ಯೂಸ್, ಉದಾಹರಣೆಗೆ ಈಗ ಪುರಸಭೆ ಚುನಾವಣೆ ಬಂದಾಗ, ನಗರಸಭೆ ಚುನಾವಣೆ ಬಂದಾಗ ಸ್ಥಳೀಯ ಇಶ್ಯೂಸ್ ಅನ್ನ ತಗೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಮ್ಗೆ ಈಗ ಯಾವುದು ಸಮಸ್ಯೆಗಳೇ ಇಲ್ಲ. ಮತ್ತೆ ನಾನು ಹಿಂದಿನ ಅಧ್ಯಕ್ಷರಿಗಿಂತ ಬಹಳ ಏನೋ ಹೊಸದಾಗಿ ಇಲ್ಲಿ ಮಾಡ್ಬೇಕು, ತೋರಿಸ್ಬೇಕು ಅಂತ ಸಂದಿಗ್ಧತೆ ಕೂಡ ಇಲ್ಲ. ಚೆನ್ನಾಗಿ ಪಕ್ಷ ಎಲ್ಲರನ್ನ, ಇಲ್ಲಿ ಮುಖ್ಯವಾಗಿರುವಂತದ್ದು ನಾನೇನು ಸಾಧನೆ ಮಾಡ್ಬೇಕು ಅಂತೇಳಿ ಹೇಳಿದ್ರೆ ಯಾರಿಗೂ ನೋವು ಆಗದ ಹಾಗೆ ಎಲ್ಲರನ್ನ ಒಟ್ಟಿಗೆ ತಕೊಂಡು ಪಕ್ಷ ಗಟ್ಟಿ ಇದೆ ಅನ್ನುವಂತ ಸಂದೇಶವನ್ನ ಸಮಾಜಕ್ಕೆ ಕೊಡ್ಬೇಕು. ಆವಾಗ್ಲೇ ಪಕ್ಷಕ್ಕೆ ಬಲ ಬರುವಂತ. ಆ ನೆಲೆಯಲ್ಲಿ ನಾನು ಕೆಲಸ ಮಾಡ್ತೇನೆ. ಕಿಶೋರ್ ಕುಮಾರ್ ಅವರೇ, ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತದ್ದು. ಉಡುಪಿ ಜಿಲ್ಲೆಯ ಶಾಸಕರುಗಳು ಸಿಎಂನೆಲ್ಲ ಭೇಟಿ ಆಗ್ತಾರೆ, ಸದನದಲ್ಲಿಯೂ ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ. ಉಡುಪಿ ಜಿಲ್ಲೆಯನ್ನೇ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ, ಅನುದಾನ ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹೌದು, ಉಡುಪಿ ಜಿಲ್ಲೆಗೆ ನಿಜವಾಗ್ಲೂ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಆಗ್ತಾ ಇದೆ. ನೀವು ಇದನ್ನ ಎಲ್ಲಿಯೂ ಬೇಕಾದರೂ ನಾವು ಸವಾಲನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ 5-5 ಶಾಸಕರು ಗೆದ್ದಿದ್ದೇವೆ. ಇಲ್ಲಿ ಯಾವ ಅನುದಾನ ಬಂದಿದೆ? ನೀವು ಮೊನ್ನೆ ಬಜೆಟ್ ಅನ್ನ ತೆಗೆದು ನೋಡಿ, ಉಡುಪಿ ಜಿಲ್ಲೆಗೆ ಯಾವುದೇ ಅನುದಾನಗಳಿಲ್ಲ. ಇಲ್ಲಿ ಮಣಿಪಾಲದಂತಹ ಒಂದು ದೊಡ್ಡ ಸಂಸ್ಥೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬೇಕಾದಷ್ಟು ಅನುದಾನಗಳ ಅವಶ್ಯಕತೆ ಇದೆ. ಯಾವ ಬೇಡಿಕೆಗೂ ಈ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, 5 ಶಾಸಕರು ಇಲ್ಲಿ ಬಿಜೆಪಿಯಿಂದ ಗೆದ್ದವರು. ಮತ್ತೆ ಸಂಘಟನಾತ್ಮಕವಾಗಿ ಇಲ್ಲಿ ಮುಂದೆ ಬಿಜೆಪಿಯೇ ಅಧಿಕಾರಕ್ಕೆ ಶಾಸಕರು ಅಥವಾ ಜಿಲ್ಲಾ ಪಂಚಾಯತ್ಗಳು ಇನ್ನೊಂದು ಬಿಜೆಪಿಯೇ ಬರ್ತದೆ, ಕೊಟ್ಟರು ಪ್ರಯೋಜನ ಇಲ್ಲ ಅನ್ನುವಂಥ ಮಲತಾಯಿ ಧೋರಣೆಯ ನೀತಿಯನ್ನ ಸರ್ಕಾರ
ಅನುಸರಿಸ್ತಾ ಇದೆ. ಓಕೆ, ಅಂದ್ರೆ ಸರ್ಕಾರ ಅನುದಾನವನ್ನ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರು, ಅದು ಒಂದು ಭಾಗ. ಆದರೆ ಇನ್ನೊಂದು ಕಡೆಯಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇಲ್ಲ, ಇನ್ನೊಂದೆಡೆಯಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ? ಕಳೆದ 2 ವರ್ಷದಿಂದ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಕಾರ್ಯಕರ್ತರಾದ ನಮ್ಗೆ ಕೂತ್ಕೊಳ್ಳಿಕ್ಕೆ ಸಮಯ ಇಲ್ಲ. ಯಾಕಂತೇಳಿ ಅಷ್ಟು ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಆಗಿದೆ, ಮಾನಸಿಕವಾಗಿ ದಿವಾಳಿ ಆಗಿದೆ, ಬೌದ್ಧಿಕವಾಗಿ ದಿವಾಳಿ ಆಗಿದೆ. ಒಟ್ಟು ಯಾವ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಅಡ್ಡಿಲ್ಲ ಅಂತೇಳಿ ಹೇಳುವಂಥದ್ದು ಮಾತನ್ನು ಜನರು ಹೇಳ್ತಾ ಇಲ್ಲ ಇವತ್ತು. ಇದು ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಅಥವಾ ಪಕ್ಷದ ಕಾರ್ಯಕರ್ತನಾಗಿ ಹೇಳುವಂತ ಮಾತಲ್ಲ, ಸಾಮಾನ್ಯ ಮನುಷ್ಯರಿಗೂ ಕೂಡ ಇವತ್ತು ತೊಂದರೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಇದೆ. ಪ್ರತಿ ಹಂತದಲ್ಲೂ ಸರ್ಕಾರ ಫೇಲ್ ಆಗಿದೆ. ಈಗಷ್ಟೇ ಒಂದು ಪ್ರತಿಭಟನೆಯನ್ನು ಮುಗಿಸಿ ನಾನು ಇಲ್ಲಿಗೆ ಬಂದಿದ್ದೆ. ಏನು ಇತ್ತೀಚೆಗೆ ಸಿಇಟಿ ಪರೀಕ್ಷೆ ವಿಚಾರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಜನಿವಾರ ಕಟ್ ಮಾಡಿದ ವಿಚಾರ ದೊಡ್ಡ ಮಟ್ಟ ರಾಜ್ಯದಲ್ಲಿ ಮಾಡ್ತಾ ಇದೆ. ಯಾಕೆ ಈ ರೀತಿ ಘಟನೆಗಳು ಪದೇ ಪದೇ ನಡೀತಾ ಇದೆ? ನೋಡಿ, ಈ ಸಮಾಜವನ್ನ ಒಡೆದು ಆಳ್ಬೇಕು ಅಂತೇಳಿ ಹೇಳುವಂತ ಧೋರಣೆ ಈ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಅದನ್ನ ಆವಾಗ ಅವರೇ ನಮ್ಗೆ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ಜನಿವಾರ ಅಂತೇಳಿ ಹೇಳುವಂತದ್ದು ಯಾವುದೋ ಒಂದು ಧರ್ಮಕ್ಕೋ ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಅದು ಜಾತಿಗೆ ಸಂಬಂಧಪಟ್ಟದ್ದು. ಅದಕ್ಕೊಂದು ಸಂಸ್ಕಾರ ಇದೆ, ಅದಕ್ಕೊಂದು ಹಿನ್ನೆಲೆ ಇದೆ, ಅದಕ್ಕೊಂದು ಪರಂಪರೆ ಇದೆ. ನಾನು ತೊಡ್ತೇನೆ ತೊಡುದಿಲ್ಲ, ಅಲ್ಲಿ ಆ ವಿಚಾರಗಳು ಚರ್ಚೆ ಬರುವುದಿಲ್ಲ. ದೊಡ್ಡ ಒಂದು ಹಿನ್ನೆಲೆ ಇದೆ, ಅದು ಆ ಪರಂಪರೆಗೆ ಧಕ್ಕೆ ತರುವಂತದ್ದು. ಅದಕ್ಕೆ ಕೊಡ್ಲಿಪೆಟ್ಟು ನೀಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆಯಲ್ಲ, ಖಂಡಿತವಾಗಿಯೂ ಅದರ ಪರಿಣಾಮವನ್ನು ಮುಂದಿನ ದಿವಸದಲ್ಲಿ ಸರ್ಕಾರ ಎದುರಿಸ್ತದೆ. ಅದರ ಜೊತೆಲಿ ಕಿಶೋರ್ ಕುಮಾರ್ ಅವರೇ, ಈಗ ಏನು ದೇಶದಲ್ಲಿ ಇಡೀ ವಿಶ್ವದಾದ್ಯಂತ ಒಂದು ನಡಿಬಾರದಂತ ಒಂದು ಘಟನೆ ನಡೆದಿರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ಒಂದು ಉಗ್ರರ ಅಟ್ಯಾಕ್. ದೇಶದಲ್ಲಿ ಈಗ ಕೇಂದ್ರ ಸರ್ಕಾರ, ಈಗ ಬಿಜೆಪಿ ಇರುವಂತದ್ದು, ಎಲ್ಲೋ ಒಂದ್ ಕಡೆ ನೋಡ್ರೆ ಬಿಜೆಪಿ ನೇತೃತ್ವ ಕೇಂದ್ರ ಸರ್ಕಾರ ಆ ಒಂದು ರಕ್ಷಣಾ ವ್ಯವಸ್ಥೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದೆಯಾ ಅಂತ? ಇಲ್ಲ ನೋಡಿ, ಒಂದು ಘಟನೆ ಆದ ಕೂಡಲೇ ಅದು ಏನು ಭದ್ರತೆಯ ವೈಫಲ್ಯ ಅಂತೇಳಿ ಹೇಳಿ ಏನು ಮಾಧ್ಯಮದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ದಿವಸ ಹೋಗಿ ಬಂದವರು ಸೇಫ್ ಆಗಿ ಬರ್ಲಿಲ್ವಾ? ಕೆಲವು ಸಲ ಅಚಾತುರ್ಯಗಳು, ಆಕಸ್ಮಿಕ ಘಟನೆಗಳು ಎಲ್ಲಾ ಸಂದರ್ಭದಲ್ಲೂ ನಡೀತದೆ. ಹಾಗಂತೇಳಿ ಹೇಳಿ ಇಷ್ಟು ದಿವಸ ವೈಫಲ್ಯ ಇರ್ಲಿಲ್ವಾ? ಆ ಪ್ರಶ್ನೆಗೂ ಉತ್ತರ ಕೊಡ್ಬೇಕಲ್ಲ. ಇತ್ತಲ್ಲ, ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಅಲ್ಲಿಗೆ ಹೋಗಿ ಬಂದವರಿದ್ದಾರೆ. ಅವರವರ ಅನುಭವಗಳನ್ನು ಅವ್ರು ಹೇಳ್ಕೊಂಡವರಿದ್ದಾರೆ. ಕೆಲವು ಸಲ ಆಗ್ತದೆ, ಏನೋ ತೊಂದರೆಗಳಾಗ್ತದೆ, ಬಟ್ ಅದು ಸರ್ಕಾರವೇ ಅದಕ್ಕೆ ನೇರ ಹೊಣೆ ಅಂತೇಳಿ ಹೇಳಿ ಹೇಗೆ ಹೇಳ್ತೀರಿ ನೀವು ಅದನ್ನ ಹೇಗೆ ಜಡ್ಜ್ ಮಾಡ್ತೀರಿ? ಅಂದ್ರೆ ಸರ್ಕಾರ ಇದಕ್ಕೆ ಹೊಣೆ ಅಲ್ವಾ? ಹಾಗಾದ್ರೆ ಅಂದ್ರೆ ಈಗ ಸರ್ಕಾರ ಅಲ್ಲಿ ಪ್ರವಾಸಿಗರು ಬರ್ಬೋದು ಅಂತ ಹೇಳತ್ತೆ ಕೇಂದ್ರ ಸರ್ಕಾರ. ಪ್ರವಾಸಿಗರಲ್ಲಿ ಏನೋ ಒಂದು ಸೇಫ್ ಇದೆ ಅಂತ ಹೋಗ್ತಾರೆ, ಸರ್ಕಾರದ ಮೇಲೆ ಆಗಿರ್ಬೋದು, ಎಲ್ಲ ಅಲ್ಲಿದ್ದ ಜನಪ್ರತಿನಿಧಿ ನಂಬಿಕೆ ಇಟ್ಟು ಹೋಗ್ತಾರೆ, ಅಲ್ಲ ಸೇನೆಯ ಮೇಲೆ ನಂಬಿಕೆ ಇಟ್ಟು ಹೋಗ್ತಾರೆ. ಅವರ ನಂಬಿಕೆಗೆ ಎಲ್ಲ ಒಂದ್ ಕಡೆ ಸರ್ಕಾರ ನಂಬಿಕೆಯನ್ನು ಉಳಿಸ್ಕೊಂಡಿಲ್ವಾ ಅಂತ? ಸರಿ, ನಂಬಿಕೆ ಸರಿ ಇದೆ, ಸರ್ಕಾರವನ್ನ ನಂಬಿ ಹೋಗ್ತಾರೆ, ಎಲ್ಲವೂ ಸರಿ ಇದೆ. ಇದೊಂದು ಅಚಾತುರ್ಯ ಘಟನೆ ಅಂತೇಳಿ ಹೇಳಿ ನಾನು ಹೇಳುವಂತದ್ದು. ಎಲ್ಲವನ್ನೂ ಕೂಡ ಸರ್ಕಾರವೇ. ಹಾಗಾದ್ರೆ ಇಷ್ಟು ದಿವಸ ಅದೇ ಕೇಳಿದೆ ಅಲ್ಲ ನಿಮ್ಗೆ, ಇಷ್ಟು ದಿವಸ ಸೇಫ್ ಆಗಿ ಹೋಗಿ ಬಂದವರಿಗೆ ಸರ್ಕಾರಕ್ಕೆ ಒಂದು ಗ್ರಾಟಿಟ್ಯೂಡ್ ಇಲ್ವಾ? ಸರ್ಕಾರವೇ ಅಲ್ವಾ ಕಾರಣ ಅವ್ರು ಹೋಗಿ ಬರ್ಲಿಕ್ಕೆ? ಆಗಿದೆ, ತಪ್ಪಾಗಿದೆ, 27 ಜನ ತೀರ್ಕೊಂಡಿದ್ದಾರೆ. ಆದ್ರೆ ಇದರ ಹಿಂದೆ ಏನು ಭಯೋತ್ಪಾದನಾ ಶಕ್ತಿ ಇದೆ, ಆ ಮನಸ್ಥಿತಿ ಇದೆಯಲ್ಲ, ಅದನ್ನ ಮಾತ್ರ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಧರ್ಮ, ಅದನ್ನ ನಾವು ಖಂಡಿಸಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ಕೂಡ ಕೆಲವೊಂದು ಕ್ರಮಗಳನ್ನ ಕೈಗೊಂಡಿರುವಂತದ್ದು, ಕೆಲವೊಂದು ಕ್ರಮ ಕೈಗೊಳ್ತಾರೆ, ಅವ್ರಿಗೆ ಶಿಕ್ಷೆ ಆಗ್ತದೆ, ಇನ್ನೇನು ಆಗ್ತದೆ, ಅದಲ್ಲ ವಿಚಾರ ಇದೆ. ಇದನ್ನ ಖಂಡಿಸುವಾಗ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವು ಭಾರತೀಯರು ಅಂತ ಹೇಳಿ ಖಂಡಿಸ್ಬೇಕು. ಇವತ್ತು ಎಲ್ಲೋ ಬೆಂಗಳೂರಿನಲ್ಲಾಗಿದೆ, ಯಾರು ಶಿವಮೊಗ್ಗದ ತೀರ್ಕೊಂಡಿದ್ದಾರೆ, ನಮ್ಮೂರಿಗೆ ಬರ್ಲಿಲ್ಲ. ಅದನ್ನ ನಾವು ಈಗ ಸಾರ್ವಜನಿಕ ವಲಯದಲ್ಲಿ ಈಗ ಒಂದು ಪ್ರಶ್ನೆ ಬರುವಂತದ್ದು, ಬಿಜೆಪಿ ಮುಖ್ಯ ಸಿದ್ಧಾಂತ ಹಿಂದುತ್ವ ಅಂತೀರಾ, ಹಿಂದುತ್ವ ಆಧಾರದಲ್ಲಿ ಬಹುತೇಕ ನೀವು ಚುನಾವಣೆನ ಗೆದ್ದು ಬರ್ತೀರಾ, ಹಿಂದೂಸ್ತಾನ ಅಂತ ಹೇಳ್ತೀರಾ, ಹಿಂದೂಗಳ ದೇಶ ಅಂತ ಹೇಳ್ತೀರಾ. ಆದ್ರೆ ಹಿಂದೂಗಳ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ? ಹಾಗಾದ್ರೆ ರಕ್ಷಣೆ ಇಲ್ಲ ಅಂತೇಳಿ ಹೇಳಿ ಏನಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಸರ್ಕಾರಕ್ಕೆ ಬಂದ ಮೇಲೆ ನಮ್ಮ ವಿರುದ್ಧ ಏನು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಹೋಗಿದೆ. ಇವತ್ತು ನೀವು 2 ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಒಂದು, ನಮಗೆ ಭದ್ರತೆ ಇಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು, ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇಲ್ಲದೆ ಇದ್ರೆ ಹಿಂದೂಗಳ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನು ಕೂಡ ನೀವು ಅವಲೋಕನ ಮಾಡಬೇಕಾಗ್ತದೆ. ಸೊ ಕೆಲವು ಸಲ ಆಗ್ತದೆ, ಇಷ್ಟೆಲ್ಲ ಮಾಡಿಯೂ ಏನೋ ಸಣ್ಣ ತಪ್ಪುಗಳು, ಸಣ್ಣ ತೊಂದರೆಗಳು ಆಗ್ತದೆ, ಇಲ್ಲ ಅಂತೇಳಿ ಹೇಳಿ ಇಲ್ಲ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಆಳ್ವಿಕೆ ಮಾಡದೆ, ಬಿಜೆಪಿ ಆಳ್ವಿಕೆ ಮಾಡದೆ ಇದ್ದದಿದ್ರೆ ಮತ್ತಷ್ಟು
ಘನಘೋರ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗ್ತಿತ್ತು. ಅದಕ್ಕೂ ಕಡಿವಾಣ ಬಿದ್ದೆ, ಅದನ್ನು ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ ಇವತ್ತು. ಓಕೆ, ಪ್ರಮುಖವಾಗಿ ಕಿಶೋರ್ ಕುಮಾರ್ ಅವರೇ, ನೀವು ಈ ಹಿಂದೆ ಕೂಡ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ. 2013ರಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ. ನಂತರದಲ್ಲಿ ಯಾಕೆ ಕಿಶೋರ್ ಕುಮಾರ್ ಅವರು ವಿಧಾನಸಭೆ ಚುನಾವಣೆಗಾಗಲಿ ಬೇರೆ ಬೇರೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಅವಕಾಶಕ್ಕೆ ಮುಂದಾಗಿಲ್ಲ? ನೋಡಿ, 2013ರಲ್ಲಿ ಒಂದು ಪರಿಸ್ಥಿತಿ ಬೇರೆ. ನಾನು ಆ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷನಾಗಿದ್ದೆ. ಒಂದು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಂತ್ರಿ ಪಟ್ಟದ ವಿಚಾರದಲ್ಲಿ ಸಣ್ಣ ಮನಸ್ತಾಪಗಳು ಬಂದಾಗ ಅಂದಿನ ಶಾಸಕರಾಗಿದ್ದ ಹಲಾಟಿ ಶ್ರೀನಿವಾಸ ಶೆಟ್ಟಿ ಅವರು ಪಾರ್ಟಿಯನ್ನ ಬಿಟ್ಟರು, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾರೂ ಇಲ್ಲದೆ ಇರುವಂತ ಪರಿಸ್ಥಿತಿ ನಾನೇ ಅಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ನನ್ನ ಅಪೇಕ್ಷೆ ಆಗಿರಲಿಲ್ಲ, ಪಕ್ಷದ ಸೂಚನೆ ಆಗಿತ್ತು. ಪಕ್ಷದ ಸೂಚನೆ ಮೇರೆಗೆ ನಾನು ಅವತ್ತು ಸ್ಪರ್ಧೆ ಮಾಡಿದ್ದೇನೆ. ತದನಂತರದಲ್ಲಿ ಮತ್ತೆ ಹಲಾಟಿ ಶ್ರೀನಿವಾಸ ಶೆಟ್ಟರು ಪುನಃ ಪಕ್ಷಕ್ಕೆ ಬರ್ತಾರೆ, ಪಕ್ಷ ಅವರಿಗೆ ಆದ್ಯತೆಯನ್ನು ಕೊಡ್ತದೆ, ಅವರು ಮತ್ತೆ MLA ಆಗ್ತಾರೆ. ಸೊ ನೋಡಿ, ರಾಜಕೀಯದಲ್ಲಿ ನಾ ಬಹಳಷ್ಟು ಸನ್ನಿವೇಶಗಳನ್ನ, ಬಹಳಷ್ಟು ಸಂದರ್ಭಗಳನ್ನ ನೋಡಿದ್ದೇನೆ. ಯೋಗ ಮಾತ್ರ ಮುಖ್ಯ, ಯೋಗದ ಜೊತೆಗೆ ಯೋಗ್ಯತೆ, ಯೋಗ ಅಲ್ಲಲ್ಲ, ಯೋಗ್ಯತೆಗಿಂತಲೂ ಯೋಗ ಮುಖ್ಯ ಆಗ್ತದೆ ರಾಜಕೀಯದಲ್ಲಿ. ನಾನು ಹೇಳುವಂಥದ್ದು ಇದನ್ನ ಹಲವಷ್ಟು ಘಟನೆಗಳು, ಹಲವಷ್ಟು ಸನ್ನಿವೇಶಗಳು ಅದನ್ನು ಸ್ಪಷ್ಟೀಕರಿಸಿದೆ. ನಾನು ನೋಡಿದ್ದೇನೆ ಅದನ್ನು. ಹಾಗಾಗಿ ನಮ್ಮ ಹಣೆಯಲ್ಲಿ ಬರೆದಿದ್ದಿದ್ರೆ, ನಾನೇನೋ ಆಗ್ಬೇಕಂತ ಹೇಳಿ ಬರೆದಿದ್ದಿದ್ರೆ ನಾನು ಆಗಿಯೇ ಆಗ್ತೇನೆ. ಅದನ್ನು ಯಾರಿಗೂ ತಡಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾನು ಏನೋ ಬಯಸಿ ನನ್ನ ಹಣೆಯಲ್ಲಿ ಬರೀದೇ ಇದ್ದದ್ದು ನಾನು ಎಷ್ಟು ಪ್ರಯತ್ನ ಪಟ್ಟು ನಮ್ಗೆ ಏನೂ ಆಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಯೋಗ್ಯತೆಯ ಜೊತೆಗೆ ಯೋಗವು ನಮ್ಮ ಜೊತೆ ಕೈಗೂಡಿದ್ರೆ ಮಾತ್ರ ನಮ್ಗೊಂದು ಸ್ಥಾನಮಾನ. ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಆ ಪಕ್ಷನ ಮತ್ತೊಮ್ಮೆ ನಿಮಗೆ ಒಂದು ವಿಧಾನಸಭೆಗೆ ಪ್ರವೇಶ ಮಾಡುವ ಅವಕಾಶ ಸಿಗುತ್ತೆ ಅನ್ನುವ ಒಂದು ನಂಬಿಕೆ ಇದೆಯಾ? ನಾನು ಇಂಥದ್ದು ನಾನು ಆಗ್ಬೇಕು ಅಂತೇಳಿ ಹೇಳಿ ಯಾವತ್ತೂ ಹೋರಾಟ ಮಾಡಿದವಲ್ಲ. ನಾನು MLA ಆಗ್ಬೇಕು, MP ಆಗ್ಬೇಕು ಅಥವಾ ಪಕ್ಷದಲ್ಲಿ ಅಲ್ಲ, ಮಾಡ್ಲೇ ಇಲ್ಲ. ನನ್ನ ರಾಜಕೀಯ ಕ್ಯಾರಿಯರ್ ಅಲ್ಲಿ ಹಾಗೆ ಇದೆ. ಬಟ್ ಅವಕಾಶಗಳು ಬಂದಾಗ ನಾನು ಅದನ್ನು ತಿರಸ್ಕಾರ ಮಾಡುವುದಿಲ್ಲ. ಅವಕಾಶ ಬಂದ್ರೆ ನಾನು ಒಪ್ಕೊಳ್ತೇನೆ, ಎಲ್ಲರನ್ನ ಜೊತೆಗೂಡಿ ಒಟ್ಟಾಗಿ ಅವಕಾಶ ಬರ್ಬೋದು, ನಿರೀಕ್ಷೆ ಇದೆ, ಗೊತ್ತಿಲ್ಲ. ಬಂದ್ರೆ ಸ್ವೀಕಾರ ಮಾಡ್ತೇನೆ, ಬಾರದಿದ್ರೆ ಹೀಗೆ ಸಾಮಾಜಿಕವಾಗಿ ಏನು ಬದುಕ್ತಾ ಇದೆ ನಾನು ಅದೇ ರೀತಿಯಲ್ಲಿ ನನ್ನ ಜೀವನವನ್ನು ಮುಂದುವರಿಸ್ತೇನೆ. ಕಿಶೋರ್ ಕುಮಾರ್ ಅವರು, ಪ್ರಮುಖವಾಗಿ ಉಡುಪಿ ಜಿಲ್ಲೆ ಅಂತ ಬಂದಾಗ ಹಿಂದುತ್ವ ಎಲ್ಲೋ ಓಕೆ, ನೀವು ಕೂಡ ಕಳೆದ ಒಂದು 1994ರಿಂದ ಹತ್ತತ್ರ ಒಂದು 31-32 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವಂತದ್ದು, ಸಂಘಟನೆ RSS ಆಗಿರ್ಬೋದು, ನಿರಂತರವಾಗಿ ಬಿಜೆಪಿ ಪಕ್ಷದಲ್ಲಿ ಕಳೆದ 3 ದಶಕಗಳಿಂದ ತೊಡಗಿಸ್ಕೊಂಡಿದ್ದೀರಾ. ಹೇಗನ್ಸುತ್ತೆ ಒಂದು ಬಾರಿ ಮೇಲೆ ಹಾಕಿ ನೋಡಿದ್ರೆ ಓವರ್ ಆಲ್ ಜರ್ನಿಯನ್ನ? ಇಲ್ಲ, ತುಂಬಾ ನಮ್ಮ ಪಕ್ಷದಲ್ಲಿ ನಮ್ಮ ನಾಯಕರುಗಳ ಏನು ನಡೆ ಇದೆ, ಅವರು ನಡೆದು ಬಂದ ದಾರಿ ಏನಿದೆ, ಅದು ನಮ್ಗೆಲ್ರಿಗೂ ಕೂಡ ಇವತ್ತು ಮಾದರಿ ಮತ್ತು ಆದರ್ಶ. ಉದಾಹರಣೆಗೆ ಉಡುಪಿಯ AG ಕೊಡ್ಗೆ VS ಆಚಾರ್ಯ ಅವರು ಇರ್ಬೋದು, ಅವರ ರಾಜಕೀಯ ಚರಿತ್ರೆಯನ್ನ ನೀವು ನೋಡಿದ್ರೆ ವಿರೋಧ ಪಕ್ಷದವರು ಕೂಡ ಅವ್ರನ್ನ ಒಪ್ಪುವಂತ ಒಬ್ಬ ವ್ಯಕ್ತಿತ್ವ. ಅದೇ ರೀತಿಯಲ್ಲಿ ನಮ್ಮ ಕುಂದಾಪುರದಲ್ಲಿ AG ಕೊಡ್ಗಿ ಅಂತೇಳಿ ಹೇಳಿ, ಅವರು ಇವತ್ತೇನು ಶಾಸಕರಾಗಿದ್ದಾರೆ, ಅವರ ತಂದೆ ಕಿರಣ್ ಕೊಡ್ಗಿ ಅವರ ತಂದೆ AG ಕೊಡ್ಗಿ, ಅವರ ರಾಜಕೀಯ ಚಿಂತನೆಗಳು ಬಹಳ ಭಿನ್ನವಾಗಿತ್ತು. ಅವರು ಯಾವತ್ತೂ ಅಧಿಕಾರದ ಹಿಂದೆ ಹೋದವರಲ್ಲ, ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಹೊರಟವರು. ಯಾರು ಸಂತ್ರಸ್ತರಿದ್ದಾರೆ ಅವರ ಬಗ್ಗೆ ಹೋರಾಟ ಮಾಡಬೇಕು ಅಂತೇಳಿ ಹೇಳಿ ಚಿಂತನೆಯಿಂದ ರಾಜಕೀಯಕ್ಕೆ ಬಂದವರು. ಸೊ ಅಂಥವರ ಮಾರ್ಗದರ್ಶನದಲ್ಲಿ, ಅಂಥವರ ನಿರ್ದೇಶನದಲ್ಲಿ ನಾನು ರಾಜಕೀಯದ ಹಾದಿಯನ್ನ ಸವೆಸಿ ಬಂದವ. ಬಹಳ ಖುಷಿ ಇದೆ. ವಾಜಪೇಯಿ ಅವರಿರ್ಬೋದು, ಅಡ್ವಾಣಿ ಅವರಿರ್ಬೋದು, ತುಂಬಾ ನಮ್ಮ ರಾಜ್ಯದಲ್ಲಿ ತುಂಬಾ ಜನ, ನಾನು ಹೆಸರು ಹೇಳ್ತಾ ಹೋದ್ರೆ ಒಬ್ಬರು ಬಿಟ್ಟು ಸರಿಯಾಗ್ಲಿಕ್ಕಿಲ್ಲ. ಹಾಗಾಗಿ ಬಹಳ ದೊಡ್ಡ ನಾಯಕರ ದಂಡು ಇರುವಂತಹ ಪಕ್ಷ ಮತ್ತು ಶಿಸ್ತು ಮತ್ತೆ ಒಂದು ಉದ್ದೇಶ, ನಿರ್ದಿಷ್ಟವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿದವರು ನಮ್ಮ ಪಕ್ಷದಲ್ಲಿ ಜಾಸ್ತಿ ಇದ್ದಾರೆ. ಓಕೆ, ಪ್ರಮುಖವಾಗಿ ಸರ್, ಈಗ ನೀವು ಕೂಡ ಮಂಡಲ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಹೇಗಿತ್ತು ಆ ಒಂದು 2 ಅವಧಿಯಲ್ಲಿ ಕುಂದಾಪುರ ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರಿ? ಹೇಗಿತ್ತು ಆ ಒಂದು ಸಂದರ್ಭ? ಇಲ್ಲ, ಕಲಿಯುವಿಕೆಗೆ ಬಹಳ ಅವಕಾಶ. ನೋಡಿ, ಸಾಮಾಜಿಕ ರಾಜಕೀಯ ಅಂತೇಳಿ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರದವರು ರಾಜಕೀಯಕ್ಕೆ, ಈಗ ನೀವೊಂದು ಬ್ಯಾಂಕ್ ಉದ್ಯೋಗಿ ಆಗಿದ್ದೀರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಸಾಲ ಪಡೆಯುವವ FD ಇಡುವವ ಆ 2 ವರ್ಗ ಮಾತ್ರ ನಿಮ್ಮ ಹತ್ರ ಬರ್ತದೆ. ರಾಜಕೀಯ ವೈದ್ಯ ಆಗಿದ್ದಿದ್ರೆ ಅವ ಕಾಯಿಲೆ ರೋಗಿ ಮಾತ್ರ ಅವನ ಹತ್ರ ಬರ್ತಾನೆ. ಬಟ್ ರಾಜಕೀಯ ಕ್ಷೇತ್ರ ಅಂತೇಳಿ ಹೇಳಿದ್ರೆ ಬ್ಯಾಂಕ್ ಉದ್ಯೋಗಿ ಬರ್ತಾನೆ, ಅವನದೇನೋ ಸಮಸ್ಯೆ ಇರ್ತದೆ, ಬ್ಯಾಂಕ್ ನಲ್ಲಿ ಏನೋ ತೊಂದರೆ ಆಗಿರ್ತದೆ, ಒಂಚೂರು ನೀವು ಹೇಳಿ ಸರಿ ಮಾಡಿ.
ವೈದ್ಯರು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಮತ್ತೊಬ್ರು. ಬಹುಶಃ ಎಲ್ಲಾ ಕ್ಷೇತ್ರಗಳು ಒಬ್ಬ ವ್ಯಕ್ತಿ ಅಥವಾ ಅದು ರಾಜಕೀಯ ಕ್ಷೇತ್ರ ಮಾತ್ರ, ಎಲ್ಲ ಕ್ಷೇತ್ರದವರು ನಮ್ಮ ಸುತ್ತ ಸುಳಿತಾ ಇರುವಂತಹ ಕ್ಷೇತ್ರ ಇದು, ಅದು ರಾಜಕೀಯ. ಹಾಗಾಗಿ ಕಲಿಯುವಿಕೆಗೆ ತುಂಬಾ ಅವಕಾಶ ಇದೆ. ಅಲ್ಲಿ ಜನರ ಬದುಕನ್ನ ನಾವು ನೋಡ್ಲಿಕ್ಕೆ ಆಗ್ತದೆ. ಅತ್ಯಂತ ಶ್ರೀಮಂತರು ನಮ್ಮ ಜೊತೆಗಿರ್ತಾರೆ, ಅತ್ಯಂತ ಕಡು ಬಡವರು. ನೀವು ಹೇಳಿದ್ರಿ ಎಲ್ಲರೂ ಕೂಡ ರಾಜಕಾರಣಿಗಳ ಹತ್ರ ಬರ್ತಾರೆ ಅಂತ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ರಾಜಕಾರಣಿಗಳಂದ್ರೆ ಕೋಟಿಗಟ್ಟಲೆ ದುಡ್ಡು ಮಾಡೋರು ಅನ್ನೋ ಒಂದು ಮಾತಿದೆ. ರಾಜಕೀಯಕ್ಕೆ ಬರೋರೆ ಕೆಲವರು ದುಡ್ಡು ಮಾಡಕ್ಕೆ, ಬಿಸ್ನೆಸ್ ಅನ್ನೋ ಒಂದು ಪರ್ಪಸ್ ನಾವು ಉದ್ದೇಶ ಇಟ್ಕೊಂಡೆ ಬರ್ತಾರಂತ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಬಗ್ಗೆ ಯುವಕರು ಎಲ್ಲೋ ಒಂದ್ ಕಡೆ ನಿರಾಸಕ್ತಿಯನ್ನು ತೋರಿಸ್ತಾ ಇದಾರ ಅಂತ. ಇಲ್ಲ, ನಮ್ಮ ಇವೆಲ್ಲದಕ್ಕೂ ಕಾರಣ ನಮ್ಮ ಮನಸ್ಥಿತಿಗಳು. ರಾಜಕಾರಣದಲ್ಲಿ ಹಣ ಮಾಡಬೇಕು ಅಂತೇಳಿ ಅಂತ ಒಂದು ವರ್ಗ ಇರ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಎಲ್ಲರೂ ಅದೇ ಅಲ್ಲ. ನೀವು ಅಧಿಕಾರಿಗಳನ್ನ ನೋಡಿ, ಅಧಿಕಾರಿ ವರ್ಗಕ್ಕೆ ಹೋದ್ರೆ, ಬ್ಯೂರೋಕ್ರಾಟ್ಸ್ ನೀವನ್ನ ತಗೊಂಡ್ರೆ ಎಲ್ಲ ಅಧಿಕಾರಿಗಳು ಲಂಚ ತಗೊಳ್ಳುವವರ? ಹಾಗಿಲ್ಲ. ಒಂದಷ್ಟು ಜನ ಪ್ರಾಮಾಣಿಕರು ಇರ್ತಾರೆ, ಒಂದಷ್ಟು ಜನ ಅದು ಎಲ್ಲದರಲ್ಲೂ ಇದ್ದಾರೆ. ನೀವು ಒಂದು ಉದ್ಯೋಗ ಸರ್ಕಾರಿ ನೌಕರರನ್ನು ತಗೊಂಡ್ರೆ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಎಲ್ಲರೂ ಹಣವಂತರೇ ಅಂತೇಳಿ ಹೇಳಿ ಏನಿಲ್ಲ, ಎಲ್ಲರೂ ರಾಜಕೀಯದಲ್ಲಿ ಹಣ ಮಾಡಿದ್ದಾರೆ ಅಂತ. ಬಟ್ ಅದೇನಾಗ್ತದೆ, 7 ಜನ ರಾಜಕೀಯದವರು ಒಳ್ಳೆಯವರಿದ್ದು 3 ಜನ ಭ್ರಷ್ಟಾಚಾರವನ್ನು ಮತ್ತೊಂದು ಲಂಚವನ್ನು ಮಾಡಿದ, ಆ 3 ಜನರ ಮಾತ್ರ ಹೈಲೈಟ್ ಆಗ್ತಾರೆ. ಸೊ ಇದು ಸಮಸ್ಯೆ. ಕಿಶೋರ್ ಕುಮಾರ್, ಅದರ ಜೊತೆಯಲ್ಲಿ ಈಗ ನೀವು ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ನಿಮ್ಮಿಂದ ನಿಮ್ಮ ಕಾರ್ಯಕರ್ತರು ಏನ್ ನಿರೀಕ್ಷೆ ಮಾಡ್ಬೋದು? ಅಲ್ಲ, ನಮ್ಮ ನಿರೀಕ್ಷೆ ಏನಂತ ಹೇಳಿದ್ರೆ, ನಾನು ಅದನ್ನ ಈಗ ಹೇಳ್ದ ಹಾಗೆ, ನಾವೇನೋ ಹೊಸ್ತನ್ನ ಮಾಡ್ತೇನೆ ಅಂತೇಳಿ ಹೇಳಿ ಹೋಗ್ಬಾರ್ದು. ಏನೋ ಬಹಳ ದೊಡ್ಡ ಬದಲಾವಣೆಯನ್ನ ಮಾಡ್ತೇನೆ, ನಾಳೆ ನಾನು ಇಳಿದ್ರ ಮೇಲೂ ನನ್ನನ್ನು, ಹಾಗಲ್ಲ. ಏನು ನಮ್ಮ ಒಂದು ವ್ಯಾಪ್ತಿ ಇದೆ ನಮ್ಗೆ, ಇಷ್ಟರವರೆಗೆ ಅದು ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಅದು ಉಡುಪಿ ಜಿಲ್ಲೆ ಅಂತ ಬಂದಾಗ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಬಿಜೆಪಿಗೆ ಒಂದು ಸುಸಜ್ಜಿತವಾದ ಅನುಕೂಲಕರ ವಾತಾವರಣ. ಖಂಡಿತ ಅದನ್ನ ಉಳಿಸ್ಕೊಂಡು ಹೋದ್ರೆ, ಅದನ್ನೇ ಉಳಿಸ್ಕೊಂಡು ಹೋಗುವಂತದ್ದೇ ಸವಾಲು ಅಂತೇಳಿ ಹೇಳಿ ನಾನು ಹೇಳ್ತೇನೆ. ನಾವೇನು ಹೊಸ್ತು ಮಾಡ್ಬೇಕು ಅದೆಲ್ಲ ಏನಿಲ್ಲ. ಈಗ ಇರುವಂತ ಶಿಸ್ತನ್ನ ಉಳಿಸ್ಕೊಂಡು ಒಂದಷ್ಟು ಜನರನ್ನ ನಮ್ಮತ್ತ ಸೆಳಿಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು ರಾಜಕಾರಣ. ಅದು ನನ್ನ ಉದ್ದೇಶ. ನೀವೊಂದು ಕುಂದಾಪುರದಲ್ಲಿ ಒಂದು ಸಾಂಸ್ಕೃತಿಕ ಒಂದು ಕಲಾ ತಂಡವನ್ನ ಕೂಡ ಇದೆ, ಅದರ ಅಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು, ಅದೊಂದು ಟ್ರಸ್ಟ್ ಕೂಡ ಇರುವಂತದ್ದು. ಅದ್ರ ಬಗ್ಗೆ ಈ ಸಾಂಸ್ಕೃತಿಕ ಕಲೆಯ ಕುರಿತಾಗಿ ಆಸಕ್ತಿ ಸರ್, ಇವತ್ತು ನೆಮ್ಮದಿ ಕೊಡುವಂತ ಕ್ಷೇತ್ರ ಏನಾದ್ರೂ ಇದ್ರೆ ಅದು ನಿಮ್ಮ ವ್ಯವಹಾರಿಕ ಕ್ಷೇತ್ರ ಅಲ್ಲ, ರಾಜಕೀಯ ಕ್ಷೇತ್ರ ಅಲ್ಲ, ಉದ್ಯಮ ಕ್ಷೇತ್ರ ಅಲ್ಲ. ಮನುಷ್ಯನಿಗೆ ನೆಮ್ಮದಿ ಕೊಡುವಂತ ಒಂದೇ ಒಂದು ಕ್ಷೇತ್ರ, ಅದು ಸಾಂಸ್ಕೃತಿಕ ಕ್ಷೇತ್ರ. ಓಕೆ, ನಾನೀಗ ಡೈರೆಕ್ಟ್ ಆಗಿ ಒಂದು ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಮ್ಗೆ ರಾಜಕೀಯ, ಸಾಂಸ್ಕೃತಿಕ, ಉದ್ಯಮ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವ್ದಾಗಿರುತ್ತೆ? ಅಲ್ಲ, ಹಾಗಲ್ಲ, ನೀವು ಅದನ್ನ ನೀವು ತುಲನೆ ಮಾಡಬಾರ್ದು. ಅಲ್ಲಲ್ಲ, ನಾನು ಕೇಳ್ತಿರುವಂತ ಕಿಶೋರ್ ಕುಮಾರ್ ಅವರಿಗೆ ಇವು 3ರಲ್ಲಿ ಮೊದಲ ಆಯ್ಕೆ ಯಾವ್ದಾಗಿರಲ್ಲ? ಆದ್ಯತೆ ನಾನು ಹೇಳಲಿಕ್ಕೆ ಆಗುತ್ತಿಲ್ಲ. ನನ್ಗೆ ಈ ಎಲ್ಲ ಕ್ಷೇತ್ರದಲ್ಲೂ ಇಷ್ಟ. ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಇದೆಲ್ಲದರಲ್ಲೂ ನಾನು ತೊಡಗಿಕೊಳ್ತೇನೆ. ಆದ್ರೆ ನೆಮ್ಮದಿ ಅಂತೇಳಿ ಹೇಳಿ ಬರುವುದಾದ್ರೆ, ನೆಮ್ಮದಿ ನಮ್ಗೆ ಎಲ್ಲಿ ಸಿಗ್ತದೆ ಅಂತೇಳಿ ಅದು ಸಾಂಸ್ಕೃತಿಕ ಕ್ಷೇತ್ರ ಅಂತ ಹೇಳ್ತಾ ಇದ್ದೇನೆ. ಉದಾಹರಣೆಗೆ, ನೀವು ಇನ್ಯಾರ ಒಬ್ರನ್ನ ಕರ್ಕೊಂಡು ಬಂದಿರ್ತೀರಿ ರಾಜಕೀಯ ಒಂದು ಕೆಲಸಕ್ಕಾಗಿ. ನಾನು ನಿಮ್ಗೊಂದು ನ್ಯಾಯ ಹೇಳಿದ್ರೆ ನಿಮ್ ಜೊತೆ ಬಂದವರಿಗೆ ಅವ್ರಿಗೆ ಅನ್ಯಾಯ ಅಂತ ಅನ್ಸಿಬಿಡ್ತದೆ. ಅದು ಅವ್ರಿಗೆ ನ್ಯಾಯ ಇಲ್ಲ ಅಂತ ಅನ್ಸ್ತದೆ, ನಿಮ್ಗೆ ನ್ಯಾಯ ಸಿಗ. ಆದ್ರೆ ಯಾರ ಅನ್ಯಾಯಕ್ಕೆ ಅಂದ್ರೆ ಯಾರಿಗೆ ನ್ಯಾಯ ಸಿಗ್ಲಿಲ್ಲ, ಅವ ಊರಿಡಿ ಹೇಳ್ಕೊಂಡಿರ್ತಾನೆ, ಅವ್ರ ಹತ್ರ ನಾನು ಹೋದೆ, ನನ್ಗವ್ರು ನ್ಯಾಯ ಕೊಡ್ಲಿಲ್ಲ ಅಂತೇಳಿ ಅವ್ನು ಊರಿಡಿ ಹೇಳ್ತಾನೆ, 1000 ಜನರಿಗೆ ಹೇಳ್ತಾನೆ. ಅದ್ ನಿಮ್ಗೆ ನ್ಯಾಯ ಸಿಕ್ಕಿರ್ತದಲ್ಲ, ನೀವು ಒಬ್ರಿಗೂ ಹೇಳುದಿಲ್ಲ ನನ್ಗೆ ಅವ್ರ ಹತ್ರ ಹೋಗಿ ನ್ಯಾಯ ಬಂದಿದೆ ಅಂತ, ನ್ಯಾಯ ಸಿಕ್ಕಿದೆ ಅಂತ. ಹಾಗಾಗಿ ನಿಮ್ಮಿಂದೂ ನನ್ಗೆ ಲಾಭ ಇಲ್ಲ, ನಿಮ್ ಜೊತೆ ಬಂದವರಿಂದಲೂ ನನ್ಗೆ ನಷ್ಟ. ಆದ್ರೆ ನೀವು ಸಾಂಸ್ಕೃತಿಕ ಕ್ಷೇತ್ರ, ಯಾವುದೋ ಒಂದು ಯಕ್ಷಗಾನವೋ, ಸಂಗೀತವೋ, ನಾಟ್ಯವನ್ನ ವೀಕ್ಷಣೆ ಮಾಡುವಾಗ ಇವೆಲ್ಲವನ್ನ ಮರೆತು ಒಂದಷ್ಟು ಹೊತ್ತು ನೆಮ್ಮದಿಯಿಂದ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತೆ ಇಡೀ 1 ವಾರಕ್ಕೋ 1 ತಿಂಗಳಿಗೋ ಒಂದಷ್ಟು ನೀವೇನು ವೆಹಿಕಲ್ಗೆ ಫ್ಯೂಯಲ್ ಹಾಕ್ತೀರಿ, ಆ ಫ್ಯೂಯಲ್ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಗೆ ಸಿಗ್ತದೆ. ಓಕೆ ಸರ್, ಪ್ರಮುಖವಾಗಿ ನಿಮ್ಮ ಒಂದು ಸಾಂಸ್ಕೃತಿಕ ಕಲಾ ಇದರಲ್ಲಿ ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚಿನದಾಗಿ ನಡೆಯುತ್ತೆ? ನಮ್ದದೇ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಅಂತೇಳಿ ಹೇಳುವಂತ ಒಂದು ಸಂಸ್ಥೆ. ನಾವು ಯಕ್ಷಗಾನ ತಾಳಮದ್ದಳೆಯನ್ನ ಮಾಡಿಸ್ತೇವೆ, ಯಕ್ಷಗಾನವನ್ನ ಮಾಡ್ತೇವೆ. ಅಂದ್ರೆ ಮಾಡ್ತೇವೆ ಮಾತ್ರ ಅಥವಾ ಬೇರೆ ಭಾಗದಲ್ಲಿ? ಇಲ್ಲ, ಕುಂದಾಪುರದಲ್ಲಿ ನಾವು ಕುಂದಾಪುರವನ್ನ ಕೇಂದ್ರೀಕರಿಸಿ ಮಾಡುವಂಥದ್ದು. ನನ್ನ ಹೆಸರಿನಲ್ಲಿ ಕುಂದಾಪುರ ಅಂತೇಳಿ ಹೇಳಿ, ನಾನು ಊರಿನ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಹೊಂದಿರುವಂತ ಒಬ್ಬ ವ್ಯಕ್ತಿ ನಾನು. ಹಾಗಾಗಿ ನನ್ನ ಊರು ನನಗೆ ಬಹಳ ಕಿಶೋರ್ ಕುಮಾರ್ ಕುಂದಾಪುರ 3K ಇದೆ, ನನಗೆ ಖುಷಿಯನ್ನ ಕೊಡುವಂಥದ್ದು ನನ್ನ ಊರು.
ಹಾಗಾಗಿ ಮತ್ತೆ ನಾವು ಒಂದು ಬಹುಮುಖ್ಯವಾಗಿ ನಮ್ಮ ಸಂಸ್ಥೆಗೆ ಹೆಸರು ತಂದುಕೊಟ್ಟಂತ ಕಾರ್ಯಕ್ರಮ ಇನಿದನಿ ಅಂತೇಳಿ ಹೇಳಿ 70-80ರ ದಶಕದ ಕನ್ನಡದ ಹಾಡುಗಳನ್ನ ನಾವು ಹಾಡಿಸ್ತೇವೆ ವರ್ಷಕ್ಕೊಮ್ಮೆ. ಅದು ಪ್ರತಿ ತಿಂಗಳ ಪ್ರತಿ ವರ್ಷದ ಜನವರಿ 2ನೇ ಆದಿತ್ಯವಾರ ಆ ಕಾರ್ಯಕ್ರಮ ನಡೀತದೆ. ಅಂದ್ರೆ ನಿಮ್ಮ ಕುಂದಾಪುರ ಭಾಗದ ಕಲಾವಿದರು ಇರ್ತದೆ ಅಥವಾ ಬೇರೆ? ಇಲ್ಲ, ಕಲಾವಿದರು ಹೊರಗಿನಿಂದ ಬರ್ತಾರೆ. ಇಡೀ ರಾಜ್ಯದಿಂದ ಬೇರೆ ಬೇರೆ ಪ್ರತಿಷ್ಠಿತ ಕಲಾವಿದರು ಬರ್ತಾರೆ. ಅದಕ್ಕೆ ಕುತ್ಕೊಳ್ಳೋ ಪ್ರೇಕ್ಷಕರು ಕೂಡ ಕುಂದಾಪುರದವರಲ್ಲ, ಮಂಗಳೂರಿನಿಂದ ಬರ್ತಾರೆ, ಭಟ್ಕಳದಿಂದ ಬರ್ತಾರೆ, ನಿಮ್ ಕಡೆಯಿಂದೆಲ್ಲ ಬರ್ತಾರೆ. ತುಂಬಾ ಜನ. ಅದೊಂದು ದೊಡ್ಡ ಕಾರ್ಯಕ್ರಮ, ಇಡೀ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿಗೂ ಗೊತ್ತಿರುವಂತ ಕಾರ್ಯಕ್ರಮ ಇನಿದನಿ ಅಂತ ಸಂಗೀತ ಕಾರ್ಯಕ್ರಮ. ಕಿಶೋರ್ ಕುಮಾರ್ ಅವರೇ, ಜಿಲ್ಲಾಧ್ಯಕ್ಷರಾಗಿ, ಹಿಂದೆ ಮಂಡಲ ಅಧ್ಯಕ್ಷರಾಗಿ, ಒಂದು ಟ್ರಸ್ಟ್ನ ಅಧ್ಯಕ್ಷರಾಗಿ, ಓವರ್ ಆಲ್ ಆಗಿ ಕಳೆದ 30-32 ವರ್ಷಗಳಿಂದ ರಾಜಕೀಯ, ಸಾರ್ವಜನಿಕ, ಸಾಂಸ್ಕೃತಿಕ ಜೀವನದಲ್ಲಿ ಇರುವಂತದ್ದು. ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ನಿಮ್ಮ ಮುಖಂಡರಿಗೆ ಏನ್ ಹೇಳಕ್ ಬಯಸ್ತೀರಾ? ಒಂದು ರಾಜಕೀಯ ಪಕ್ಷಕ್ಕೆ ಮುಖ್ಯ ಗುರಿ ಇರುವಂತದ್ದು, ಉದ್ದೇಶ ಇರುವಂತದ್ದು ಅಧಿಕಾರವನ್ನ ಪಡೆಯಬೇಕು ಅಂತೇಳಿ ಹೇಳುವಂತದ್ದು. ಆದ್ರೆ ನಮ್ಮ ಪಕ್ಷದಲ್ಲಿ ಅಧಿಕಾರವನ್ನ ಪಡೆಯುವುದಷ್ಟೇ ಉದ್ದೇಶ ಆಗಬಾರದು, ಅದರೊಟ್ಟಿಗೆ ಒಂದಷ್ಟು ಶಿಸ್ತನ್ನ ಪಾಲನೆ ಮಾಡಿಕೊಂಡು ಅಧಿಕಾರವನ್ನ ಪಡಿಬೇಕು ಅಂತೇಳಿ ಹೇಳುವಂಥದ್ದು ನನ್ನ ಸಂದೇಶ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೇಗಾದ್ರೂ ಅಡ್ಡಿಲ್ಲ ಅಧಿಕಾರ ಪಡಿಬೇಕು, ಹಾಗಾಗಬಾರದು. ಹೀಗೆ ಅಧಿಕಾರ ಪಡಿಬೇಕು ಅಂತೇಳಿ ಹೇಳುವಂತ ಯೋಜನೆ ನಮ್ಗಿದ್ದಾಗ ಅದು ಲಾಂಗ್ ರನ್ ಪೊಲಿಟಿಕ್ಸ್ ನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತದೆ. ಏನು ಆಚಾರ್ಯರು ಮಾಡಿದ್ದಾರೆ ಅದನ್ನ ಮಾಡ್ಬೇಕು ಅಂತ ನನ್ನ ಬಯಕೆ, ಅಪೇಕ್ಷೆ ಇರುವಂತದ್ದು. ಕಿಶೋರ್ ಕುಮಾರ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಾಜಕೀಯವಾಗಿ ನೀವು ಬೆಳೆದು ಬಂದ ಹಾದಿಯಾಗಿರ್ಬೋದು, 2013ರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ, ಹಾಗೆ ಏನು ಕುಂದಾಪುರ ಮಂಡಲದಲ್ಲಿ 2 ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿದಂತಹ ಸೇವೆ, ಯುವ ಮೋರ್ಚಾ ಹಾಗೂ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು, ಕಳೆದ 3 ದಶಕಗಳಿಂದ ಬಿಜೆಪಿ ಪಕ್ಷಕ್ಕಾಗಿ ದುಡಿದ ವಿಚಾರ ಆಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿ ಯಾವ ರೀತಿಯಾಗಿ ನೀವು ಸಂಘಟನೆಯನ್ನ ಮಾಡ್ತೀರಾ, ನಿಮ್ಮಿಂದ ಕಾರ್ಯಕರ್ತರು ಏನು ನಿರೀಕ್ಷೆನ ಮಾಡ್ಬೋದು, ಜೊತೆಗೆ ನಿಮ್ಮ ಒಂದು ಕಲಾ ಪ್ರತಿಷ್ಠಾನ ಏನು ಟ್ರಸ್ಟ್ ನ ಕುರಿತಾಗ ಆಗಿರ್ಬೋದು, ಹಾಗೆ ರಾಜ್ಯ ಸರ್ಕಾರದ ವೈಫಲ್ಯಗಳು ಹಾಗೂ ನಿಮ್ಮ ಒಂದು ಹೋರಾಟ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕುಂದಾಪುರ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಕಿಶೋರ್ ಕುಮಾರ್ ಕುಂದಾಪುರ ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ. ನಮಸ್ಕಾರ.